ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ ಮಂಗಳವಾರ ಎರಡು ದಿನದ್ದು ವ್ಲಾಗು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರು ಯಾಕಂತಲೇ ಗೊತ್ತಾಗ್ತಾ ಇಲ್ಲ, ದಿನಕ್ಕೊಂದು ಸಬ್ಸ್ಕ್ರೈಬರ್ ಕಟ್ ಆಗ್ತಾನೆ ಇದೆ. ತುಂಬಾ ಬೇಜಾರಾಗ್ತಾ ಇದೆ. ವಿಡಿಯೋ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಟೈಮ್ ಇರಲ್ಲ, ಏನಿರಲ್ಲ. ಮತ್ತು ಅದನ್ನು ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ತುಂಬಾ ಕೆಲಸ ಇರುತ್ತೆ. ಆ ಕೆಲಸ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಮತ್ತು ವಿಡಿಯೋಗೆ ಅಂತಲೇ ಸಪ್ರೇಟಾಗಿ ಟೈಮ್ ತಗೊಂಡು ಕೂತ್ಕೊಂಡು ಎಡಿಟ್ ಮಾಡಿ ತಮ್ಲೈನ್ ಕೊಟ್ಟು ಅಪ್ಲೋಡ್ ಮಾಡಬೇಕು. ಅದು ತುಂಬಾ ಕಷ್ಟ ಇದೆ. ಯಾಕಂತ ತುಂಬ ಬೇಜಾರಾಗ್ತಾ ಇದೆ. ದಿನಕ್ಕೊಂದು ಸಬ್ಸ್ಕ್ರೈಬರ್ ಕಟ್ ಆಗ್ತಾನೆ ಇದೆ. ವಾಚ್ ಅವರು ದಿನಕ್ಕೆ ಕಡಿಮೆ ಆಗ್ತಾನೆ ಐತೆ. ವಾಚ್ ಅವರ್ ಅಂತೂ ಬರ್ತಾನೆ ಇಲ್ಲ. ವ್ಯೂವ್ ಬಂದರೆ ತಾನೇ ವಾಚ್ ಅವರ್ ಬರೋಕ್ಕೆ. ವ್ಯೂವ್ ಅಂತೂ ಬರ್ತಾನೆ ಇಲ್ಲ. 18, 20ಕ್ಕೆ ಮೇಲೆ ಹೋಗ್ತಾನೆ ಇಲ್ಲ. ಒಂದೊಂದು ವಿಡಿಯೋ ಚೆನ್ನಾಗಿದ್ರೆ ತಮ್ಲೈನು 39, 40 ಬರುತ್ತೆ. ಅದೂ ಸರಿಯಾಗಿ ಬರ್ತಾನೆ ಇಲ್ಲ. ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಸೋಮವಾರ ನಮ್ಮ ಮನೆಗೆ ವೈಫೈ ಹಾಕೋಕ್ಕೆ ಬಂದಿದ್ದರು. ಟವರ್ ಇಲ್ಲ, ಯಾವತ್ತೂ ಅಷ್ಟೇ, ಫೋನ್ಗೂ ಅಷ್ಟೇ ಟವರೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ವೈಫೈ ಹಾಕ್ಸ್ಬಿಡ್ತೀನಿ ಅಂತ ವೈಫೈ ಹಾಕ್ಸಿದ್ರು. ಫ್ರೆಂಡ್ಸ್, ಸೋಮವಾರ ಬೆಳಗ್ಗೆ ವಾಂಗಿಬಾತ್ ಮಾಡಿದ್ದೆ. ರಾತ್ರಿಗೆ ಏನು ಅಡುಗೆ ಮಾಡೋದಪ್ಪ ಅಂತ ಟೆನ್ಷನ್ಗೆ ವಾಂಗಿಬಾತೆ ಮಧ್ಯಾಹ್ನ ತಿಂದರು ಬಂದು. ಮಕ್ಕಳೆಲ್ಲ ಓದ್ಕೊತಾ ಇದ್ದಾರೆ. ದೊಡ್ಡವಳಿಗೆ ಹಂಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿತ್ತು ಅಂದ್ಬಿಟ್ಟು ಫೋಟೋ ಇಡ್ಸ್ಕೊಬರೋಕ್ಕೆ ಕರ್ಕೊಂಡೋಗಿದ್ರು ನಮ್ಮ ಯಜಮಾನ್ರು. ರಾತ್ರಿ ಊಟಕ್ಕೆ ಏನಪ್ಪ ಮಾಡೋದು ಅಂದರೆ ತರಕಾರಿ ಎಲ್ಲ ಹಾಕಿ ಫ್ರೈಡ್ ರೈಸ್ ಮಾಡು ಅಂದರು ಮಕ್ಕಳು. ಅದೇ ಫ್ರೈಡ್ ರೈಸು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಎಲೆಕೋಸು ಸ್ವಲ್ಪ ಹಾಕ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತಂದಿರೋ ಥರನೇ ಇರುತ್ತೆ. ಏನೂ ಇಲ್ಲ ಫ್ರೆಂಡ್ಸ್, ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದಕ್ಕೆ ಪೆಪ್ಪರ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಎಲ್ಲ ಫಸ್ಟೇ ಮಾಡಿ ಇಟ್ಕೊಂಡಿದ್ದೆ. ಫ್ರೆಂಡ್ಸ್, ಇದೆಲ್ಲ ರೆಡಿ ಆಯಿತು. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮಕ್ಕಳು ಅಷ್ಟೇ ತುಂಬಾ ಲೇಟ್ ಆಯ್ತು ಇವತ್ತು. ಫೋಟೋ ಇಡ್ಸ್ಕೊಬರೋಕ್ಕೆ ಹೋಗಿದ್ದರು. ಫೋಟೋ ಇಡ್ಸ್ಕೊಂಡು ಬರೋಷ್ಟೊತ್ತಿಗೆ ಅನ್ನ ಮಾಡಿಕ್ಬಿಟ್ಟು ನಾನೆಲ್ಲ ಮಾಡಿಕ್ಕಿದ್ದೆ. ಅವರು ಎಲ್ಲ ಬಂದಿದ್ದ ತಕ್ಷಣ ತಿಂದರು. ಮಧ್ಯಾಹ್ನ ಏನೋ ಸ್ವಲ್ಪ ತಿಂದಿದ್ರು ಅಷ್ಟೇ, ಬೇಗನೆ ತಿಂದರು. ಫ್ರೆಂಡ್ಸ್, ಮಾರನೇ ದಿನ ಸ್ಕೂಲಿಂದ ಮಕ್ಕಳು ಬಂದರು. ಏನಾನ ಮಾಡು ಅಂದರು. ಫ್ರೂಟ್ಸ್ ಇತ್ತು. ಫ್ರೂಟ್ಸು ಈ ಚಳಿಗೆ ತಿನ್ನೋದೇ ಇಲ್ಲ. ಅದಕ್ಕೆ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಪಂಚಾಮೃತ ಮಾಡೋಣ ಅಂದ್ಬಿಟ್ಟು. ಇದು ಹಣ್ಣು ಆಗ್ಬಿಟ್ಟಿದೆ, ಚೆನ್ನಾಗಿ ಹಣ್ಣಾಗಿದೆ. ಬಾಳೆಹಣ್ಣು ಈ ಥರ ಹಣ್ಣಾಗಿದ್ರೇನು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಆಪಲ್ಲು, ದಾಳಂಬ್ರಿ ಮತ್ತು ಕಾಯಿಸಿ ಇರೋ ಹಾಲು ತಣ್ಣಗಾಗಬೇಕು. ಆಮೇಲೆ ಒಂದು ದ್ರಾಕ್ಷಿ ತುಂಬ ತಗೊಂಡಿದ್ದೀನಿ, ಒಂದು ಪ್ಯಾಕೆಟಷ್ಟು. ಮತ್ತು ಕಲ್ಲು ಸಕ್ಕರೆ, ಒಂದು ಒಣ ಖರ್ಜೂರ ಮತ್ತು ಒಂದು ಏಲಕ್ಕಿ ತಗೊಂಡಿದ್ದೀನಿ, ಒಂದು ಬಾದಾಮಿ, ಆಮೇಲೆ ಸಕ್ಕರೆ, ಮೊಸರು ತಗೊಂಡಿದ್ದೀನಿ. ಫ್ರೆಂಡ್ಸ್, ಇದು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೋಬೇಕು ಇವಾಗ. ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್. ಇಲ್ಲಾಂದರೆ ಫ್ರೂಟ್ಸು ತಿನ್ನೋದೇ ಇಲ್ಲ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ಎಲ್ಲ ಮಿಕ್ಸು. ಹಾಲು ಸ್ವಲ್ಪ ತಣ್ಣಗಾಗಬೇಕು ಫ್ರೆಂಡ್ಸ್, ಬಿಸಿ ಇರಬಾರ್ದು. ಫ್ರೆಂಡ್ಸ್, ಇದೆಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆಪಲ್ಲೆಲ್ಲ ಒಟ್ಟು ತೆಗೆದುಕೊಂಡು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಹಾಲು ಕಾಯಿಸಿ ತಣ್ಣಗಾಗಬೇಕು. ಅದಕ್ಕೆ ಕಾಯಿಸಿ ಫಸ್ಟೇ ತಣ್ಣಗಾಗೈತೆ ಹಾಲು. ನೋಡಿ, ಇವಾಗೆಲ್ಲ ಇದನ್ನು ಫ್ರೆಂಡ್ಸ್, ಡ್ರೈ ಫ್ರೂಟ್ಸು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗೆಲ್ಲ ಇದಕ್ಕೆಲ್ಲ ಹಾಕ್ಕೊಂಡು ಇವಾಗ ಸಕ್ಕರೆ ನಮಗೆ ರುಚಿಗೆ ತಕ್ಕಷ್ಟು ನಾವು ಎಷ್ಟು ಸಕ್ಕರೆ ತಿಂತೀರಿ, ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೋಬೇಕು. ಇದು ಕೆನೆ ಕಟ್ಟಿರುತ್ತೆ ಹಾಲಲ್ಲಿ, ಅದು ಕೆನೆನ ಸೈಡ್ಗೆ ಎತ್ತಿಬಿಡಿ. ಹಾಲು ನಾನು ತುಂಬ ಏನು ಜಾಸ್ತಿ ತಗೊಂಡಿಲ್ಲ, 1/4 ಲೀಟ್ರೆ. ಅದಕ್ಕೆ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೆಂಡ್ಸು ತುಪ್ಪ ಮಾತ್ರ ಹಾಕ್ತಾಯಿದ್ದೀನಿ. ಜೇನುತುಪ್ಪ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಜೇನುತುಪ್ಪನೂ ಹಾಕ್ಕೋಬೋದು. ಮತ್ತು ಮೊಸರು 1/4 ಲೀಟ್ರಲ್ಲಿ ಅರ್ಧ ಹಾಕಿ, 1/4 ಲೀಟ್ರ್ ಹಾಲಿಗೆ 1/4 ಲೀಟ್ರ್ ಮೊಸರು, ಅದರಲ್ಲಿ 1/4 ಲೀಟ್ರಲ್ಲಿ ಅರ್ಧ ಹಾಕಿ ಮೊಸರು ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಆಮೇಲೆ ನೋಡಿ, ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇದು ಫ್ರೂಟ್ಸ್ ಎಲ್ಲ ಕಲರು ಚೇಂಜ್ ಆಗೋಲ್ಲ, ಕಪ್ಪಗಾಗ್ಬಿಡುತ್ತೆ, ಕಪ್ಪಗಾಗೋದಿಲ್ಲ.
ಹಂಗೆ ಇರುತ್ತೆ, ನಾವು ಯಾವ ಥರ ಹಾಕಿರ್ತೀರೋ ಆ ಥರನೇ ಇರುತ್ತೆ. ಮತ್ತು ಸಕ್ಕರೆ ನಿಮಗೆ ರುಚಿಗೆ ತಕ್ಕಷ್ಟು ರುಚಿಗೆ ಸಕ್ಕರೆ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಮಕ್ಕಳು ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತಾರೆ, ಅದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇದು ಪಂಚಾಮೃತ ರೆಡಿಯಾಗುತ್ತೆ ಫ್ರೆಂಡ್ಸ್. ಹಬ್ಬದ ದಿನ ಎಲ್ಲ ಮಾಡಿದ್ದೆ, ವರಲಕ್ಷ್ಮಿ ಹಬ್ಬದ ದಿನ ತುಂಬಾ ಬ್ಯುಸಿ ಇತ್ತು, ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಫ್ರೂಟ್ಸ್ ಇತ್ತು, ಮಕ್ಕಳು ತುಂಬ ಚೆನ್ನಾಗಿತ್ತು ಮಮ್ಮಿ ಇವತ್ತು ಮಾಡು ಅಂದರು, ಅದಕ್ಕೋಸ್ಕರ ಇವತ್ತು ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಆ್ಯಪಲ್ಲು, ಆರೆಂಜು ಇಂಥವೆಲ್ಲ, ಆರೆಂಜೆಲ್ಲ ಹಾಕೋಗಿಲ್ಲ, ಆರೆಂಜ್ ಹಾಕ್ಬೇಡ್ರಿ. ದಾಳಂಬ್ರಿ, ಆ್ಯಪಲ್ಲು ಮತ್ತು ಬಾಳೆಹಣ್ಣು ತುಂಬ ಹಣ್ಣಾಗಿರಬೇಕು. ಹಿಂಗೆ ತಿನ್ನಲ್ಲ ಫ್ರೆಂಡ್ಸ್, ದಾಳಂಬ್ರಿ ತಿನ್ನಲ್ಲ, ಆ್ಯಪಲ್ ತಿನ್ನಲ್ಲ, ಅದಕ್ಕೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕೊನೆ ತನಕ ನೋಡಿ ವಿಡಿಯೋ. ನೀವು ಇದೇ ಥರ ಮಾಡಿದ್ದೀರಾ ಪಂಚಾಮೃತ? ನಾನು ವರಲಕ್ಷ್ಮಿ ಹಬ್ಬ ವರ್ಷವೂ ಇದೇ ಥರ ಪಂಚಾಮೃತ ಮಾಡಿ ಕೊಡ್ತೀನಿ ಮಕ್ಕಳಿಗೆ. ದೇವ್ರ ಮುಂದೆನೂ ಅಷ್ಟೇ ಮಾಡಿ ಇಕ್ಕಿರ್ತೀನಿ. ಮತ್ತು ಅರಿಶಿನ ಕುಂಕುಮ ಬಂದವ್ರಿಗೆಲ್ಲನೂ ಅಷ್ಟೇ ಇದೇ ಪ್ರಸಾದ ಕೊಡ್ತೀನಿ. ಇಲ್ಲಾಂದರೆ ಬೇರೆ ಪ್ರಸಾದನೂ ಮಾಡ್ತೀನಿ, ಆದರೆ ಇದು ಒಂದು ಪ್ರಸಾದ ಅಂತ ಮಾಡಿ ಇಕ್ಕಿ ಕೊಡ್ತೀನಿ ಫ್ರೆಂಡ್ಸ್. ಹಂಗೆ ರಾತ್ರಿಗೆ ಹೂರ್ಣ ಮಿಕ್ಕಿತ್ತು ಫ್ರೆಂಡ್ಸ್, ಒಬ್ಬಟ್ಟು ಮಾಡಿಕ್ಕಿದ್ದು ಹೂರ್ಣ ಹಂಗೆ ಇತ್ತು. ಆಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಮೈದಾ ಕಲಿಸ್ಕೊಂಡು ಇವಾಗ ಮೈದಾದಲ್ಲಿ ಅದ್ದಿ ಬಿಡ್ತಾಯಿದ್ದೀನಿ. ನಮ್ಮ ಕಡೆ ಇದು ಸ್ವೀಟ್ ಬೋಂಡ ಅಂತಾರೆ, ಸುಗಿ ಅಂತಾರೆ. ನೀವು ಏನಂತೀರ, ಯಾವ ಥರ ಈ ಹೆಸ್ರಲ್ಲಿ ಕರಿತೀರ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಮಾತ್ರ ಇದನ್ನು ಸುಗ್ಗಿಗಳು ಅಂತೀರಿ. ತುಂಬಾ ಚೆನ್ನಾಗಿತ್ತು. ಒಂದು 5-7 ಆಗಿತ್ತು ಅಷ್ಟೇ, ಕಡಿಮೆನೇ ಆಗಿದ್ದು. ಹೂರ್ಣ ಇದ್ದಿದ್ದು ವೇಸ್ಟ್ ಆಯಿತು ನೋಡಿ, ತುಂಬ ಚೆನ್ನಾಗಿ ಬಂತು. ಸ್ವಲ್ಪ ಮೆತ್ತಗಾಗ್ಬಿಟ್ಟೈತೆ, ಹೂರ್ಣ ಎಲ್ಲ ಸ್ವಲ್ಪ ಒಳಗಡೆ ಬಿಟ್ಕೊಂಡ್ಬಿಡ್ತು, ಆದ್ರೂ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ನೋಡಿ ಲೈಕ್ ಮಾಡಿ.